ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು DC ಕನ್ವರ್ಷನ್ BBMP ಬಿ ಖಾತಾ ಸೈಟಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ವಿತ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಬಿಲ್ಡಿಂಗ್ ನಿಮಗೆ 20/40 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಪೂರ್ತಿ ಟೆಕ್ಸ್ಚರ್ ಪೇಂಟಿಂದ ಎಲಿವೇಶನ್ ಮಾಡಿರೋವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ 9 ಫೀಟ್ ಹೈಟ್ MS ಟ್ಯೂಬ್ಸ್ ಹಾಗೆ MS CNC ಕಟಿಂಗ್ ಶೀಟ್ ಯೂಸ್ ಮಾಡಿ ಮಾಡಿರೋಂಥ ಗೇಟ್ ಸಿಗುತ್ತೆ. ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಬಂದು ಪಾರ್ಕಿಂಗ್ ವಿತ್ 1 BHK ಹೌಸ್ ಸಿಗೋವಂಥದ್ದು. ಪಾರ್ಕಿಂಗ್ನಲ್ಲಿ ಬಂದು 15/15 ಆಂಟಿ ಸ್ಕಿಡ್ ಟೈಲ್ ಹಾಕಿದ್ದಾರೆ. ಇಲ್ಲಿ ಕಾವೇರಿ ವಾಟರ್ ಮೀಟರ್ಗೆ ನಿಮಗೆ ಪ್ರೊವಿಷನ್ ಮಾಡಿರೋವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸಿಲಿಂಡರ್ಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರೋವಂಥದ್ದು ನೋಡ್ಬೋದು. ಹಾಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಈ ವಾಲ್ನಲ್ಲಿ ಬರುತ್ತೆ. ಪಾರ್ಕಿಂಗಲ್ಲಿ ನಿಮಗೆ ಒಂದು ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಒಂದು 1 BHK ಹೌಸ್ ಕೂಡ ಸಿಗುತ್ತೆ ನೋಡ್ಬೋದು ನೀವು. 1 BHK ಹೌಸ್ ಸಿಗುವಂಥದ್ದು. ಕಿಚನ್ ಸಿಗುತ್ತೆ, ಕಾಮನ್ ವಾಶ್ರೂಮ್ ಹಾಗೆ ಬೆಡ್ರೂಮ್ ಇಂಟೀರಿಯರ್ ಕೂಡ ಮಾಡಿರುವಂಥದ್ದು. ಇಲ್ಲಿ TV ಕ್ಯಾಬಿನೆಟ್ ಹಾಗೆ ಪೂಜಾ ರೂಮ್ ಬರುತ್ತೆ. ಇಲ್ಲಿಂದ ಮತ್ತೆ ಸ್ಟೇರ್ ಕೇಸ್ನಲ್ಲಿ ಬಂದು ಆಂಟಿ ಸ್ಕಿಡ್ ಲಪೋತ್ರ ಗ್ರೆನೇಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಬಂದು SS ಟ್ಯೂಬಿಂದ ಮಾಡಿರುವಂಥದ್ದು. ನಿಮಗೆ ಸಂಪ್ ಹಾಗೆ ಬೋರ್ವೆಲ್ ಕೂಡ ಸಿಗುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ನಿಮಗೆ ಒಂದು 2 BHK ಹೌಸ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಗ್ರೌಂಡ್ ಫ್ಲೋರ್ನಲ್ಲಿ ಒಂದು 1 BHK ಹಾಗೆ ಫಸ್ಟ್ ಫ್ಲೋರ್ನಲ್ಲಿ 2 BHK ಬರುತ್ತೆ. ಇಲ್ಲಿ UPSಗೆ ಪ್ರೊವಿಷನ್ ಮಾಡಿದ್ದಾರೆ. ಟೀ ಕುಡ್ನಲ್ಲಿ ಮಾಡಿರುವಂಥ ಡೋರ್ ಹಾಗೆ ವಾಸ್ಕಲ್ ಸಿಗುವಂಥದ್ದು. ಇದು ಬಂದು ನಿಮಗೆ ಫಸ್ಟ್ ಫ್ಲೋರ್ನಲ್ಲಿರುವಂಥ 2 BHK ಆಗಿ ಒಳಗೆ ಎಂಟ್ರಿ ಆಗಿದ ತಕ್ಷಣ ಮೊದಲು ನಮಗೆ TV ಕ್ಯಾಬಿನೆಟ್ ಸಿಗುತ್ತೆ. ಕಾರ್ನರಲ್ಲಿ ಪೂಜಾ ರೂಮ್ ಮಾಡಿರುವಂಥದ್ದು. ಪೂಜಾ ರೂಮ್ ಕೂಡ ನಿಮಗೆ ಟೀ ಕುಡ್ ವಾಸ್ಕಲ್ ಹಾಗೆ ಟೀ ಕುಡ್ನಿಂದ ಡೋರ್ ಮಾಡಿರುವಂಥದ್ದು. ಫ್ಲೋರಿಂಗ್ನಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಒಂದು ಸ್ಲ್ಯಾಬ್ ಮಾಡಿರುವಂಥದ್ದು. ಸ್ಲ್ಯಾಬ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ವಾಲ್ನಲ್ಲಿ ಪೂರ್ತಿ ನಿಮಗೆ ವಿಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಹಾಗೆ ನಿಮ್ಗೊಂದು 3 ಶೀಟರ್ನ ವಿಂಡೋ ಸಿಗುತ್ತೆ ಇಲ್ಲಿ ಲಿವಿಂಗ್ನಲ್ಲಿ. ಲಿವಿಂಗ್ ಸೀಲಿಂಗಲ್ಲಿ ನೋಡೋದ್ರೆ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಹಾಗೆ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಡೋರ್ ಬ್ಯಾಕ್ ಸೈಡಲ್ಲಿ ನಿಮಗೆ ಕಿಚನ್ಗೆ ಹೋಗೋದಕ್ಕೆ ಆರ್ಚ್ ಮಾಡಿರುವಂಥದ್ದು. ಇದು ಕೂಡ ಲ್ಯಾಮಿನೇಟ್ ಯೂಸ್ ಮಾಡಿ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಇಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ಈ ಕಡೆ ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 3 SS ಬ್ಯಾಸ್ಕೆಟ್ ಸಿಗುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 30 mm ನ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಸಿಂಕ್ ಬಂದು 2 ಫೀಟ್ ಕ್ವೈಟ್ ಸಿಂಕ್ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಕಿಚನ್ನಲ್ಲಿ ಬಂದು ನಿಮಗೆ UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿರುವಂಥದ್ದು. ಈ ಕಡೆ ಕೂಡ ನಿಮಗೆ ಕಾರ್ನರಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಫ್ರಿಡ್ಜ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿರುವಂಥದ್ದು. ಮೇಲೆ ಲಾಫ್ಟ್ ಕೂಡ ಸಿಗುವಂಥದ್ದು ಸ್ಟೋರೇಜಸ್ಗೆ. ಹಾಗೆ ನಿಮಗೆ ಇಲ್ಲಿ ಈ ಕಡೆನೆ ಒಂದು ಡೋರ್ ಬೆಡ್ರೂಮ್ ಕೂಡ ಸಿಗುವಂಥದ್ದು. ಕಿಡ್ಸ್ ರೂಮ್ ಸಿಗುವಂಥದ್ದು. ರೂಮ್ನಲ್ಲಿ ಬಂದು ನಿಮಗೆ ಅಲ್ಯೂಮಿನಿಯಂ ಸ್ಲೈಡಿಂಗ್ ವಿಂಡೋ ಬರುತ್ತೆ. ಹಾಗೆ 2 ಡೋರ್ ಸ್ಲೈಡಿಂಗ್ ವಾಟರ್ ವಿತ್ ಲಾಫ್ಟ್ ಸಿಗುವಂಥದ್ದು. ಬ್ಯಾಕ್ ಸೈಡ್ ಪ್ಯಾಸೇಜ್ಗೆ ಹೋಗೋದಕ್ಕೆ ಇಲ್ಲಿ MS ಇಂದ ಮಾಡಿರುವಂಥ ಡೋರ್ ಕೂಡ ಸಿಗುವಂಥದ್ದು ನೋಡ್ಬೋದು. ನಿಮಗೆ ಇಲ್ಲಿ ಪ್ಯಾಸೇಜ್ ಕೂಡ ಸಿಗುವಂಥದ್ದು. ನಿಮಗೆ ಯುಟಿಲಿಟಿ ಥರ ಯೂಸ್ ಮಾಡ್ಕೋಬೋದು ನೀವು. ಮತ್ತೊಂದು ರೂಮ್ ನಿಮಗೆ ಇಲ್ಲಿ ಪೂಜಾ ರೂಮ್ ಪಕ್ಕದಲ್ಲೇ ಡೋರ್ ಸಿಗುವಂಥದ್ದು. ಮತ್ತೊಂದು ರೂಮ್ಗೆ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಒಂದು 2 ಡೋರ್ ಸ್ಲೈಡಿಂಗ್ ವಾಟರ್ ಹಾಗೆ ಲಾಫ್ಟ್ ಸಿಗುತ್ತೆ. 3 ಶೀಟರ್ನ ವಿಂಡೋ ಸಿಗುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಬಾತ್ರೂಮ್ಸ್ ಅಲ್ಲಿ ಬಂದು ನಿಮಗೆ 8 ಫೀಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವುಡನ್ ವಿಂಡೋ ಸಿಗುತ್ತೆ. ಫಿಟ್ಟಿಂಗ್ಸ್ ಬಂದು ನಿಮಗೆ ಸೇಲ್ ಆದಮೇಲೆ ಮಾಡಿಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇನ್ನು ಮತ್ತೆ ಇಲ್ಲಿಂದ ನಾವು ಹೊರಗೆ ಬಂದು ಸ್ಟೇರ್ ಕೇಸಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೇಮ್ ಗ್ರಾನೈಟ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸನ್ಲೈಟ್ ಮತ್ತು ವೆಂಟಿಲೇಷನ್ಗೋಸ್ಕರ ದೊಡ್ಡದಾದಂಥ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಬಂದರೆ ನಮಗೆ ಮೈನ್ ಡೋರ್ ವಾಲ್ ಪೂರ್ತಿ ನಿಮಗೆ ಟೈಲ್ ಆಗಿ ಗ್ರಾನೈಟ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಹಾಗೆ ಟೀ ಕುಡ್ನ
ವಾಸ್ಕಲ್ ಹಾಗೆ ವಿಂಡೋ ಸಿಗುವಂಥದ್ದು. ಒಂದು ಸೈಡಲ್ಲಿ ಸಿಂಗಲ್ ಶೇಟರ್ ವಿಂಡೋ ಸಿಗುತ್ತೆ, ಮೇಲೆ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ. ಟೀಕುಡ್ನ ಡೋರ್ ಮತ್ತೆ ವಾಸ್ಕಲ್ ಸಿಗುತ್ತೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನಮಗೆ ಇಲ್ಲಿಂದ ಡೂಪ್ಲೆಕ್ಸ್ ಹೌಸ್ ಸ್ಟಾರ್ಟ್ ಆಗುವಂಥದ್ದು ಸೆಕೆಂಡ್ ಫ್ಲೋರ್ನಿಂದ. ಮೊದಲು ಲಿವಿಂಗ್ ಏರಿಯಾ ಸಿಗುವಂಥದ್ದು ಇಲ್ಲಿ ಒಳಗೆ ಎಂಟ್ರಿ ಆಗಿದ ತಕ್ಷಣ. ಇಲ್ಲಿ ನೋಡ್ಬೋದು ದೊಡ್ಡದಾದಂಥ ಒಂದು ಟಿವಿ ಕ್ಯಾಬಿನೆಟ್ ಸಿಗುತ್ತೆ. ರಾಫ್ಟರ್ ಶೀಟ್ ಆಗಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ ಟಿವಿ ಕ್ಯಾಬಿನೆಟ್ ಸಿಗುತ್ತೆ. ಇಲ್ಲಿ ಬಾಲ್ಕನಿ ಕೂಡ ಕೊಟ್ಟಿರುವಂಥದ್ದು. ಬಾಲ್ಕನಿ ಕೂಡ ನಿಮಗೆ ವುಡ್ ಅಲ್ಲಿ ಮಾಡಿರುವಂಥ ಡೋರ್ ಹಾಗೆ ವಿಂಡೋಸ್ ಕೊಟ್ಟಿದ್ದಾರೆ. ಇದು ರೋಡ್ ಸೈಡ್, ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂತ ಬಾಲ್ಕನಿ. ಇದು ಬಾಲ್ಕನಿ ರೈಲಿಂಗ್ಸ್ ಅಲ್ಲಿ ಬಂದು ಎಸ್ ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಹಾಗೆ ವಾಲ್ ಅಲ್ಲಿ ನಿಮಗೆ ಸೇಮ್ ಫ್ರಂಟ್ ಮೇನ್ ಡೋರ್ ಹತ್ರ ಕ್ಲಾಡಿಂಗ್ ಮಾಡಿರುವಂತ ಟೈಲ್ ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಸೀಲಿಂಗ್ ಅಲ್ಲಿ ಸೇಮ್ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು ನಿಮಗೆ ಸೋಫಾ ಹಾಕೋದಕ್ಕೆ ಸ್ಪೇಸ್ ಕೊಟ್ಟಿರುವಂಥದ್ದು. ನಿಮಗೆ ಎಲ್ ಶೇಪ್ ಸೋಫಾಗೆ, ಎಲ್ ಶೇಪ್ ಅಥವಾ ಯು ಶೇಪ್ ಯಾವ ಸೋಫಾ ಬೇಕಾದ್ರೆ ನೀವು ಹಾಕ್ಬೋದು. ಇನ್ನು ಸೀಲಿಂಗ್ ನೋಡೋದಾದ್ರೆ ನೀವು ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಟಿವಿ ಕ್ಯಾಬಿನೆಟ್ ನೋಡ್ಬೋದು ನೀವು, ತುಂಬಾ ದೊಡ್ಡದಾಗಿದೆ. ನೀವು 100 ಇಂಚಸ್ ಟಿವಿ ಇದ್ರೆ ಬೇಕಾದ್ರೆ ಹಾಕ್ಬೋದು, ಅಷ್ಟು ದೊಡ್ಡದಾಗಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಒಂಚೂರು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಕಿಚನ್ಗೆ ಹೋಗೋದಕ್ಕೆ ಆರ್ಚ್ ಮಾಡಿರುವಂಥದ್ದು. ಟಫ್ ಅಂಡ್ ಗ್ಲಾಸ್ ಆಗಿ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಇಲ್ಲಿ ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಕೂಡ ತುಂಬಾ ದೊಡ್ಡದಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿರುವಂಥದ್ದು ನೋಡ್ಬೋದು. ಇಲ್ಲಿ ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 6 ಟ್ಯಾಂಡಮ್ ಬಾಕ್ಸ್ ಆಗಿ ಒಂದು ಪುಲ್ಔಟ್ ಸಿಗುವಂಥದ್ದು. ಸ್ಲ್ಯಾಬ್ ನಲ್ಲಿ ಸೇಮ್ 30 mm ನ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಎಲ್ಲ ಕಡೆ ನೀವು ಆಲ್ಮೋಸ್ಟ್ 90% 20 mm ಯೂಸ್ ಮಾಡ್ತಾರೆ. ಇಲ್ಲಿ 30 mm ಸ್ಲ್ಯಾಬ್ ಯೂಸ್ ಮಾಡಿರುವಂಥದ್ದು. ಹಾಗೆ 2 feet ಕ್ವಾಡ್ಸ್ ಸಿಂಕ್ ಹಾಕಿರುವಂಥದ್ದು. ಇಲ್ಲಿ ವಾಲ್ ನಲ್ಲಿ ಸೇಮ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ 3 ಶಟರ್ನ ವಿಂಡೋ ಕೊಟ್ಟಿದ್ದಾರೆ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಇಲ್ಲಿ ಕಾರ್ನರ್ ಅಲ್ಲಿ ನಿಮಗೆ ದೇವಮೂಲೆ ಕರೆಕ್ಟ್ ಆಗಿ ವಾಸ್ತು ಪ್ರಕಾರ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ಡೋರ್ ಮತ್ತೆ ವಾಸ್ಕಲ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಫ್ಲೋರಿಂಗ್ ಅಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಸ್ಲ್ಯಾಬ್ ಮಾಡಿರುವಂಥದ್ದು, ಒಂದು ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಸ್ಲ್ಯಾಬ್ ನಲ್ಲಿ. ವಾಲ್ ನಲ್ಲಿ ಬಂದು ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಪೂಜಾ ರೂಮ್ ಆಪೋಸಿಟ್ ಅಲ್ಲಿ ನಮಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ನಿಮ್ಮ ಆರಾಮಾಗಿ 8 ಸೀಟರ್ ಡೈನಿಂಗ್ ಬೇಕಾದ್ರೂ ಹಾಕ್ಬೋದು. ಇನ್ನು ಸೀಲಿಂಗ್ ಅಲ್ಲಿ ಹೇಳೋದಾದ್ರೆ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು ಇಲ್ಲಿ ಕಿಚನ್ ಮತ್ತೆ ಡೈನಿಂಗ್ ಏರಿಯಾನಲ್ಲಿ. ಹಾಗೆ ಕಿಚನ್ ಯುಟಿಲಿಟಿ ಸ್ಪೇಸ್ಗೆ ಹೋಗೋದಕ್ಕೆ ಇಲ್ಲಿ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಳಗೆ ಬಂದರೆ ಇಲ್ಲಿ ಯುಟಿಲಿಟಿ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ಗ್ರಿಲ್ ಬರುತ್ತೆ, ಕವರ್ ಆಗುತ್ತೆ ಇಲ್ಲಿ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಸಿಗುವಂಥದ್ದು ಯುಟಿಲಿಟಿನಲ್ಲಿ. ಇನ್ನು ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ ನಮಗೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಡೂಪ್ಲೆಕ್ಸ್ ಹೌಸ್ನ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸಲ್ಲಿ ಸೇಮ್ ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಮೇಲೆ ಬಂದರೆ ಮೊದಲು ನಮಗೆ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಸಿಗುವಂಥದ್ದು. ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲೂ ಕೂಡ ಟೀಕುಡ್ ವಾಸ್ಕಲ್ ಸಿಗುತ್ತೆ. ರೆಡಿಮೇಡ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು ರೂಮ್ಸ್ ಅಲ್ಲಿ. ರೂಮ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿ ಇರುವಂಥದ್ದು ನೋಡ್ಬೋದು. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ದೊಡ್ಡದಾದಂಥ ವಾರ್ಡ್ರೋಬ್ ಸಿಗುವಂಥದ್ದು. ಹಾಗೆ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್, ನಿಮಗೆ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಕೊಟ್ಟಿರುವಂಥದ್ದು. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ವೆಸ್ಟ್ ಫೇಸಿಂಗ್ ವಾಲ್ನಲ್ಲಿ, ರೋಡ್ ಸೈಡ್ ವಾಲ್ನಲ್ಲಿ 4 ಶೀಟರ್ನ ವಿಂಡೋ ಸಿಗುತ್ತೆ. ಈ ಕಡೆ ನಿಮಗೆ ಟಿವಿ ಕ್ಯಾಬಿನೆಟ್ ಕೂಡ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಿಮಗೆ ವಾಕಿನ್ ವಾರ್ಡ್ರೋಬ್ ಸಿಗುವಂಥದ್ದು. ಇಲ್ಲಿ ನೋಡ್ಬೋದು ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ, ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಮೇಲೆ ಲಾಫ್ಟ್ ಕೂಡ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಇಲ್ಲೂ ಕೂಡ 8 feet ಟೈಲ್ ಕ್ಲಾಡಿಂಗ್ ಮಾಡಿ ಡ್ರೈ ಏರಿಯಾ ಮತ್ತೆ ವೆಟ್ ಏರಿಯಾ ಸಪರೇಟ್ ಮಾಡಿರುವಂಥದ್ದು ಬಾತ್ರೂಮ್ಸ್ ಅಲ್ಲಿ. ಇದಿಷ್ಟು ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಸಿಗುವಂಥದ್ದು. ಮತ್ತೆ ಈ ಕಡೆ ಕಿಡ್ಸ್ ರೂಮ್ ಅಲ್ಲಿ ನೋಡೋದಾದ್ರೆ ನಾವು, ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಸೇಮ್ ನಿಮಗೆ ಮಾಸ್ಟರ್ ಬೆಡ್ರೂಮ್ ತರನೇ ಇರುವಂಥದ್ದು. ಕಾಟ್ ಹಾಕೋದಕ್ಕೆ ಕೂಡ ನಿಮಗೆ ಒಳ್ಳೆ ಸ್ಪೇಸ್ ಸಿಗುವಂಥದ್ದು. ನೀವು ಕಾಟ್ ಕಿಂಗ್ ಸೈಜ್ ಕಾಟ್ ಹಾಕಿದ್ರು ನಿಮಗೆ
ಕಾಟ್ನ ಡಬಲ್ ಸ್ಪೇಸ್ ಓಪನ್ ಸ್ಪೇಸ್ ಸಿಗುತ್ತೆ. ಒಂದು 3 ಶಟರ್ನ ವಿಂಡೋ ಸಿಗುವಂಥದ್ದು. ಇಲ್ಲಿ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಈ ವಾಲ್ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ವಾರ್ಡ್ರೋಬ್ ಮೇಲೆ ನಿಮಗೆ ಲಾಫ್ಟ್ ಕೂಡ ಸಿಗುವಂಥದ್ದು ಸ್ಟೋರೇಜಸ್ಗೆ. ಸೀಲಿಂಗಲ್ಲಿ POP ಇಂದ ವಾಲ್ ಸೀಲಿಂಗ್ ಮಾಡಿದ್ದಾರೆ. ಇನ್ನು ಈ ಕಡೆ ನಮಗೆ ಪ್ಯಾಸೇಜ್ ಕೊಟ್ಟಿರುವಂಥದ್ದು. ಇಲ್ಲಿ ಇದು ಡ್ರೆಸ್ಸಿಂಗ್ ಮಿರರ್ ಹಾಗೆ ಅಟ್ಯಾಚ್ ಬಾತ್ರೂಮ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥ ಪ್ಯಾಸೇಜ್ ಇದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಇಲ್ಲಿ ಕೂಡ 8 feet 8 ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವುಡ್ನ ವಿಂಡೋ ಕೊಟ್ಟಿದ್ದಾರೆ. ಎಲ್ಲ ವೆಸ್ಟರ್ನ್ ಕಮೋಡ್ಸ್ ಕೊಟ್ಟಿರುವಂಥದ್ದು. ಕನ್ಸೀಲ್ ಟ್ಯಾಂಕ್ಸ್ ಹಾಕಿರುವಂಥದ್ದು ಆಗಲೇ. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೇಮ್ ಗ್ರಾನೈಟ್ ಯೂಸ್ ಮಾಡಿರೋಂಥ ಸ್ಟೇರ್ ಕೇಸಲ್ಲಿ ರೈಲಿಂಗ್ಸ್ ಬಂದು SS ಮಾಡಿದ್ದಾರೆ ಇಂಟೀರಿಯರ್ಲಿ. ಇಲ್ಲಿ ನಮಗೆ ಸೀಲಿಂಗ್ ವರ್ಕ್ ನಡೀತಾ ಇರೋವಂಥದ್ದು ನೋಡ್ಬೋದು. ಇಲ್ಲೂ ಕೂಡ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹೆಡ್ ರೂಮಲ್ಲಿ ಸನ್ಲೈಟ್ಗೋಸ್ಕರ ಓಪನ್ ಕೊಟ್ಟಿರುವಂಥದ್ದು. ಅಲ್ಲೂ ಕೂಡ CNC ಕಟಿಂಗ್ ಶೀಟ್ ಹಾಕಿದ್ದಾರೆ. MS CNC ಕಟಿಂಗ್ ಶೀಟ್ ಹಾಕಿರೋವಂಥದ್ದು ಸೇಫ್ಟಿಗೆ. ಸೆಕೆಂಡ್ ಫ್ಲೋರ್ನಲ್ಲಿ ಕೂಡ ನಮಗೆ ಸೇಮ್ ಕೆಳಗಡೆ ನೋಡಿದಾಗೇನೆ ಮಾಸ್ಟರ್ ಬೆಡ್ರೂಮ್ನ ಸೈಜ್ನ ಒಂದು ರೂಮ್ ಸಿಗುತ್ತೆ. ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ಗಿಂತ ನಿಮಗೆ ತುಂಬ ದೊಡ್ಡದಾಗಿರುವಂಥದ್ದು ಇದು. ಇಲ್ಲೂ ಕೂಡ ಸೇಮ್ ಕಾರ್ನರ್ಲಿ ಡ್ರೆಸ್ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಕೊಟ್ಟಿರುವಂಥದ್ದು. ಸೆಂಟರ್ನಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಆ ಕಡೆ ಕಾರ್ನರ್ಗೆ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿ ಮೇಲೆ ಲಾಫ್ಟ್ ಬರುತ್ತೆ. 2 ಸಿಂಗಲ್ ಶಟರ್ನ ವಿಂಡೋ ಸಿಗುವಂಥದ್ದು. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಈ ವಾಲ್ನಲ್ಲಿ ಟಿವಿ ಕ್ಯಾಬಿನೆಟ್ ಬರುತ್ತೆ. ಇಲ್ಲಿ ಈ ಕಡೆ ನಮಗೆ ಡೋರ್ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಈ ಕಡೆ ನಮಗೆ ಓಪನ್ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಇಲ್ಲಿ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಹೊರಗಡೆ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಕಾರ್ನರಲ್ಲಿ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿರುವಂಥದ್ದು. ಇಲ್ಲಿ ಹಾಗೆ ಬಟ್ಟೆ ಒಣಗಾಕೋದಕ್ಕೆ ಕೂಡ ನಿಮಗೆ ಆಂಗಲ್ಸ್ ಇಂದ ಫ್ರೇಮ್ಸ್ ಮಾಡಿದ್ದಾರೆ. ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಕಾರ್ನರ್ಲಿ ಇಲ್ಲಿ ನೀವು ಡ್ರೆಸ್ ವರ್ಕ್ ಮಾಡ್ಕೊಂಡ್ರೆ ಸಿಟ್ಔಟ್ ಏರಿಯಾ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ಗೆ ಇಲ್ಲಿ ಟೈಲ್ ಕೂಡ ಹಾಕಿರುವಂಥದ್ದು ಫ್ಲೋರಿಂಗ್ ಅಲ್ಲಿ. ಟೆರೆಸ್ನಲ್ಲಿ ನೀವು ಡ್ರೆಸ್ ವರ್ಕ್ ಒಂದು ಮಾಡ್ಕೊಂಡ್ರೆ ಸಿಟ್ಔಟ್ ಏರಿಯಾ ಆಗುತ್ತೆ. ಇದು ಈ ಬಿಲ್ಡಿಂಗ್ ಬಂದು ನಿಮಗೆ ಸರ್ ಎಂ ವಿಶ್ವೇಶ್ವರ ಲೇಔಟ್ ಅಟ್ಯಾಚ್ ಬರುವಂಥದ್ದು. DC ಕನ್ವರ್ಷನ್ ಪ್ರಾಪರ್ಟಿ. DC ಕನ್ವರ್ಷನ್ BBMP ಖಾತಾ ಪ್ರಾಪರ್ಟಿ ಇದು. ಈ ಖಾತಾ ಕೂಡ ರೆಡಿ ಇರೋವಂಥದ್ದು ರಿಜಿಸ್ಟ್ರೇಷನ್ಗೆ. ನೀವು ಯಾವಾಗ ಬೇಕಾದರೂ ರಿಜಿಸ್ಟರ್ ಮಾಡ್ಕೋಬೋದು. ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.